ಅಂದ್ರೆ ಈಗಿನ ಹೆಣ್ಮಕ್ಳು ರುಕ್ಮಿಣಿಯವರೇ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ತುಂಬಾ ಧೈರ್ಯವಾಗಿರ್ತಾರೆ. ಈ ಡಿವೋರ್ಸ್ ಏನಾದ್ರು ಬಂದ್ರೆ ಫೇಸ್ ಮಾಡಕ್ ರೆಡಿ ಇರ್ತಾರೆ. ಬಟ್ ಗಾನವಿ ಮನೆ ಮರ್ಯಾದೆ, ಕುಟುಂಬದ ಮರ್ಯಾದೆ ಫೇಸ್ ಮಾಡ್ತಾರೆ. ನಾನು ಅದೇ ಬೆಳ್ಸಿ ಆಚೆ ಕಳಿಸ್ತಾ ಇರ್ಲಿಲ್ಲ ಮೇಡಮ್, ಒಂದ್ ಆಚೆ ಹೋಗ್ತಾ ಇರ್ಲಿಲ್ಲ ನಮ್ಮ ಮಗು. ಅದೇ ತಪ್ಪು ಮಾಡಿದ್, ಇನ್ನೋಸೆಂಟ್ ಆಗಿ ಬೆಳ್ಸಿದ್ದೆ ಇವತ್ ನಮ್ಮ ಮಗು ಮುಳುವಾಯ್ತು. ಬೋಲ್ಡ್ ಆಗಿ ಬೆಳ್ಸಿದ್ರೆ ನಾನು ಆಚೆ ಈಚೆ ಬಿಟ್ಟು ಅವಳು ಇವತ್ತು ಸ್ಟ್ರಾಂಗ್ ಆಗಿ ಫೇಸ್ ಮಾಡ್ತಾ ಇದ್ಲು. ಅವಳಿಗೆ ಏನು ಗೊತ್ತಿಲ್ಲ ಮೇಡಮ್, ತುಂಬಾ ಮುಗ್ದೆ. ಅವಳಿಗೆ ಏನು ಇದು ಅಂತಾನು ಗೊತ್ತಿಲ್ಲ. ಅದನ್ನ ಕೇಳ್ತಾಳೆವ ಲಾಸ್ಟ್ ಅಲ್ಲಿ, ಅವ್ರು ನನ್ನ ಹತ್ರ ಮಲಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಮಾತಾಡ್ಕೊಂಡಿದ್ರೆ ಪ್ರೀತಿಯಾಗಿ ನಾನು ಅಲ್ಲೇ ಫೇಸ್ ಮಾಡ್ತೀನಿ, ಇವತ್ತಲ್ಲ ನಾಳೆ ಬರುತ್ತೆ ಪ್ರೀತಿ ಅಂತಾಳೆ ಮೇಡಮ್. ಅವನ್ ಶಂಡಾನೆ, ಅವನ ಹತ್ರ ಹೋಗ್ಬೇಡ ಮತ್ತೆ ಅಂದ್ರೆ, ಇಲ್ಲಮ್ಮ ನೀನ್ ಹಂಗ ಹೇಳ್ಬೇಡ, ನಾನ್ ಮರ್ಯಾದೆ ನಾನು ಹೋಗ್ತೀನಿ, ಬದುಕ್ತೀನಿ ಅವನ ಹತ್ರನೇ ಅಂತ. ಅವ್ರು ನೆಂಟ್ರು ಯಾರು ಕ್ರಿಮಿನಲ್ ಮೇಡಮ್, ಅವ್ರೆಲ್ಲಾನು ಅಷ್ಟೇ. ಯಾರು ಅವ್ರಿದ್ದಾರೆ ನೋಡಿ ಮೇಡಮ್, ಒಬ್ಬರು ಬಾಯ್ ಬಿಟ್ಟಿಲ್ಲ. ನೀವು ಸಂಬಂಧ ಮಾಡಿದಾಗ ಯಾರ ಹತ್ರ ವಿಚಾರಿಸಿದ್ರಿ? ಅಂದ್ರೆ ಅವರ ಕ್ಲೋಸ್ ಸರ್ಕಲ್ ಅಲ್ಲೇ ವಿಚಾರಿಸಿದ್ರ? ಹೆಂಗೆ ಇವರು ಫ್ಯಾಮಿಲಿ, ಅವ್ರ ಜಯಂತಿಯವ್ರು ಹೆಂಗೆ, ಮಗಳನ್ನ ಚೆನ್ನಾಗಿ ನೋಡ್ಕೊಂತಾರಂತೆಲ್ಲ ವಿಚಾರಿಸಿದ್ರ? ಹೌದು ಮೇಡಮ್, ಕ್ಲೋಸ್ ಅವ್ರೆ, ನಮಗೂ ರಿಲೇಟಿವ್. ಅದು ಗೊತ್ತಾದ್ಮೇಲೆನೆ ಸಂಬಂಧ, ಅವರು ಇವ್ರಿಗೆ ರಿಲೇಟಿವ್. ಎಲ್ರು ಒಳ್ಳೇದೇ ಹೇಳ್ಬಿಟ್ಟಿದ್ದಾರೆ ನಿಮ್ಗೆ. ಆದ್ರೆ ಹಂಗಿದ್ದಿದ್ರೆ ನಾವು ಮಾಡ್ತಾ ಇದ್ರ ಮೇಡಮ್. ನಮ್ಮ ಮಗುನ್ ತಗೊಂಡೋಗಿ ಎಲ್ಲ ನಮ್ ಬಂಧು ಬಾಂಧವ್ಯ ಎಷ್ಟು ಜನ ಇದಾರೆ ಮೇಡಮ್, ನಾವೇನಕ್ ಮಾಡ್ತಾ ಇದ್ರೆ ನಾವು ಚೆನ್ನಾಗಿ ನೋಡ್ಕೊಂತ ಇದ್ವಿ. ನಿಜ ನಿಜ ನಿಜ. ರುಕ್ಮಿಣಿಯವರೇ, ಸಾವಿಗೆ ಸಾವು ಖಂಡಿತ ನೀವು ಬಯಸಿರಲ್ಲ. ನಿಮ್ಮ ಮಗಳಿಗೆ ನ್ಯಾಯ ಬೇಕು ಅಂತ ಬಯಸಿರ್ತೀರಿ. ಕೊನೆಯದಾಗಿ ಏನ್ ಹೇಳ್ತೀರಿ? 1.5 ತಿಂಗಳು 2 ತಿಂಗಳಲ್ಲಿ ಕನ್ಸ್ ಕಟ್ಕೊಂಡು ಮದುವೆ ಮಾಡ್ತೀರಿ, ಲಕ್ಷಾಂತರ ರೂಪಾಯಿ ಸುರಿತೀರಿ, ಅದ್ದೂರಿಯಾಗಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮದುವೆ ಮಾಡ್ತೀರಿ. ಮಗಳ ಬದುಕಿನ ಬಗ್ಗೆ ಬೆಟ್ಟದಷ್ಟು ಕನ್ಸಿತ್ತು ನಿಮ್ಗೆ. ಈಗ ಮಗಳೂ ಇಲ್ಲ, ಅಳಿಯಾನೂ ಇಲ್ಲ, ಪರಿಸ್ಥಿತಿ ಹೀಗೆ. ಕೊನೆಯದಾಗಿ ಏನ್ ಹೇಳ್ತೀರಿ ಮ್ಯಾಮ್? ಏನ್ ಆಗ್ರಹಿಸ್ತೀರಿ ನೀವು? ಕೊನೆಯದಾಗಿ ಏನ್ ಹೇಳೋದು ಮೇಡಮ್, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನನ್ ಮಗಳು ಇಷ್ಟಪಟ್ಟಿದ್ಲು, ಇಬ್ರು ಜೊತೆಗೆ ಒಂದಾಗಿದ್ದಾರೆ ಆಯ್ತಾ. ಅವಳ ಆತ್ಮಕ್ಕೂ ಶಾಂತಿ ಸಿಕ್ತು ಅನ್ಕೊಂತೀನಿ. ಗಂಡ ಅಂತ ಇದ್ಲು, ಏನಮ್ಮ 26 ವರ್ಷ ಸಾಕಿದ್ ನಮ್ಮನ್ ಕಣ್ಮುಂದೆ ಮರ್ತಿಲ್ಲ, ಜ್ಞಾಪಕ ಬಂದಿಲ್ವಾ? ಗಂಡ ಅಂದೆ ಅಂತಂದ್ಲು. ಅವಳಿಗೆ ಸಿಕ್ಕಿರ್ಬೋದು, ನಮಗ್ ಸಿಕ್ಕಿಲ್ಲ. ಆಮೇಲೆ ಅವ್ರ ಅಮ್ಮ ಬದುಕ್ಬೇಕು ಮೇಡಮ್, ಬದುಕ್ಬೇಕು. ನಾನು ನೋವು ತರ ಅವ್ರ ಮಗನ್ ನೋವು ಅವ್ರಿಗೆ ಗೊತ್ತು, ಅಷ್ಟೇ ಮೇಡಮ್ ಲಾಸ್ಟ್ ಹೇಳದ್. ನಾನು ಇಷ್ಟ ಹೇಳ್ತೀನಿ, ಕಾರ್ಯ ಮಾಡ್ಬೇಕು ಮೇಡಮ್, ಟೈಮ್ ಇಲ್ಲ. ರೈಟ್ ಮ್ಯಾಮ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಆ ನೋವನ್ನ ಮರೆಯೋಕ್ಕಂತೂ ಸಾಧ್ಯ ಇಲ್ಲ, ಬಟ್ ಆ ನೋವಿನ ಜೊತೆ ಬದುಕೋ ಶಕ್ತಿಯನ್ನ ದೇವ್ರು ನಿಮ್ಗೆ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ. ಗಾನವಿಯವರ ತಾಯಿ ರುಕ್ಮಿಣಿಯವರು ಇಷ್ಟೊತ್ತು ಅವರು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರೆ. ಮಗಳನ್ನ ಕಳ್ಕೊಂಡಿದ್ದಾರೆ, ಮಗಳ ಸಾವಿಗೆ ನ್ಯಾಯ ಬೇಡ್ತಾ ಇತ್ತು ಕುಟುಂಬ. ಪ್ರತಿಭಟನೆಯನ್ನ ಮಾಡ್ತು, ಕಣ್ಣೀರನ್ನ ಹಾಕ್ತು. ಆದರೆ ಅಳಿಯನ್ನ ಸಾವನ್ನಂತೂ ಬಯಸಿರ್ಲಿಲ್ಲ. ಆದರೆ ದುರಂತ ಅಂದರೆ ನಾಗ್ಪುರಕ್ಕೆ ಪರಾರಿಯಾಗಿದ್ದಂಥ ಜಯಂತಿ ಹಾಗೆ ಸೂರಜ್, ತಾಯಿ ಮಗ ಇಬ್ಬರೂ ಕೂಡ ಸೂಸೈಡ್ ಅಟೆಂಪ್ಟ್ ಮಾಡಿಬಿಟ್ಟಿದ್ದಾರೆ. ಸೂರಜ್ ಪ್ರಾಣವನ್ನೇ ಕಳ್ಕೊಂಡಿದ್ರೆ ಜಯಂತಿ ಅಂದರೆ ಸೂರಜ್ ಅವರ ತಾಯಿ ಜಯಂತಿ ಅವರು ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಿದ್ದಾರೆ. ನಮ್ಮ ಮಗಳಿಗೆ ಮದುವೆಯಾದಂಥ ದಿನದಿಂದಾನೂ ಟಾರ್ಚರ್ ಇತ್ತು. ಒಂದು ದಿನ ನನ್ನ ಮಗಳನ್ನ ಮುಟ್ಟಿದವನಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಾಕಕ್ಕೆ ಜೊತೆಗೆ ನಿಲ್ತಾ ಇದ್ದವನು, ಆ ನಂತರ ನನ್ನ ಮಗಳನ್ನ ದೂರಕ್ಕಿಡ್ತಾ ಇದ್ದ. ಒಂದು ಮಾತು ನನಗೆ ಅಂದುಬಿಟ್ಟಿದ್ರು, ಹೆಂಗೋ ನಾವು ಮಗಳನ್ನ ಬದುಕಿಸಿಕೊಳ್ತಾ ಇದ್ವಿ. ಆದರೆ ಮಗಳ ಕಷ್ಟಪಟ್ಟು ಸಾಕಿದ್ವಿ, ನಮ್ಮ ಮಗಳನ್ನ ಪ್ರೀತಿಯಿಂದ ಸಾಕಿದ್ವಿ, ಅಂಥ ಮಗಳನ್ನ ನಾವು ಕಳ್ಕೊಂಡ್ಬಿಟ್ವಿ ಅಂತ ಹೇಳಿ ನೋವಿನಿಂದ ಕಣ್ಣೀರು ಹಾಕ್ತಾ ಇದೆ ಗಾನವಿಯವರ ಕುಟುಂಬ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.